ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಡಾಬಾ ಸ್ಟೈಲ್ ಅಲ್ಲಿ ಕ್ಯಾಪ್ಸಿಕಮ್ ಮತ್ತೆ ಆಲೂಗಡ್ಡೆಯನ್ನ ಸೇರಿಸಿಕೊಂಡು ಒಂದು ಹೊಸ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಪ್ರತಿಯೊಂದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬನ್ನಿ, ಟೈಮ್ ವೇಸ್ಟ್ ಮಾಡ್ದೇನೆ ಬೇಗ ಬೇಗ ರೆಸಿಪಿ ಶುರು ಮಾಡಲ್ವಾ? ಫ್ರೆಂಡ್ಸ್, ಈಗ ನಾನಿಲ್ಲಿ ಎಲ್ಲ ತರಕಾರಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆನ ನೀರಲ್ಲಿ ಸೇರಿಸ್ಕೊಳ್ಳೋಣ. ಯಾಕಂದ್ರೆ ಆಲೂಗಡ್ಡೆ ಬ್ಲ್ಯಾಕ್ ಆಗ್ಬಿಡುತ್ತೆ, ಹಾಗಾಗಿ ನನಗೆ ನೀರಲ್ಲಿ ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಕಾಳು ಮೆಣಸು, ಕಡಲೆಕಾಳು, ಕರಿಬೇವಿನ ಸೊಪ್ಪು, ನಂತರ ಧನಿಯಾ ಕಾಳನ್ನ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ನಂತರ ಇದಕ್ಕೆ ಮೆಂತೆ ಕಾಳನ್ನ ಅರ್ಧ ಟೀ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಜೀರಿಗೆ ಕೂಡ 1 ಟೀ ಸ್ಪೂನ್ ಆಗೋಷ್ಟು, ಏಲಕ್ಕಿ, ಲವಂಗ, ದಾಲ್ಚಿನಿಯನ್ನ ಕೂಡ ತಗೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅದನ್ನ ನೋಡ್ಬಿಟ್ಟು ನೀವು ಒಣ ಮೆಣಸಿನಕಾಯಿನ ಹಾಕೊಳ್ಳಿ. ಬೇಕಂದ್ರೆ ನೀವು ಹಸಿ ಮೆಣಸಿನಕಾಯಿ ಕೂಡ ಸೇರಿಸ್ಕೋಬಹುದು. ಈಗ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಸ್ವಲ್ಪ ಘಮ ಘಮ ಸ್ಮೆಲ್ ಬರಬೇಕು ಮಸಾಲೆದು, ಆ ರೀತಿ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಯನ್ನ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿ ಅನ್ಸುತ್ತೆ. ಆದ್ರೂ ಕೂಡ ನಾನಿಲ್ಲಿ 2 ಚಮಚದಷ್ಟು ಎಣ್ಣೆನ ಸೇರಿಸ್ಕೊತೀನಿ. ಜೀರಿಗೆಯನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಚಟಪಟ ಅಂದ ನಂತರ ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಈಗ ಆಲೂಗಡ್ಡೆಯನ್ನ ಡೈರೆಕ್ಟ್ ಹಾಕಿ ಸೇರಿಸ್ಕೊತಾ ಇದ್ದೀನಿ. ನಾವು ಆಲೂಗಡ್ಡೆ ಮಾತ್ರ ಇದಕ್ಕೆ ಸೇರಿಸ್ಕೋಬೇಕು. ನೀವೇನಾದ್ರೂ ಹೂಕೋಸನ್ನ ಸೇರಿಸ್ತಾ ಇದ್ರೆ, ಫ್ಲವರ್ ಅಂತೀವಲ್ವಾ, ಅದನ್ನ ಸೇರಿಸ್ತಾ ಇದ್ರೆ ಈಗ ಆಲೂಗಡ್ಡೆ ಜೊತೆಗೆ ಫ್ಲವರ್ ಕೂಡ ಸೇರಿಸ್ಕೋಬಹುದು. ನಂತರ ಇದಕ್ಕೆ ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಚೆನ್ನಾಗಿ ಕುಕ್ ಆಗ್ಬೇಕು ಫ್ರೆಂಡ್ಸ್. ಅಂದ್ರೆ ಒಂದು 50% ಕುಕ್ ಆದ್ರೆ ಸಾಕು. ಫ್ರೆಂಡ್ಸ್, ಈಗಿಲ್ಲಿ ಆಲೂಗಡ್ಡೆ ಚೆನ್ನಾಗಿ ಕುಕ್ ಆಗಿದ್ದಾವೆ. ಈಗ ನಾ ಇದಕ್ಕೆ ಕಟ್ ಮಾಡಿರುವಂತ ಕ್ಯಾಪ್ಸಿಕಮ್ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಅವಾಗಲೇ ರುಬ್ಬಿಟ್ಟಿರುವಂತ ಮಸಾಲೆ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದ್ 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನೀವು ಹುಳಿ ಬೇಕಂದ್ರೆ ಆಮ್ಚೂರ್ ಪೌಡರ್ ಕೂಡ ಸೇರಿಸ್ಕೋಬಹುದು. ಇಲ್ಲಪ್ಪ ಅಂದ್ರೆ ಈ ರೀತಿ ಟೊಮೆಟೊನ ಕೂಡ ನೀವು ಕಟ್ ಮಾಡಿ ಸೇರಿಸ್ಕೋಬಹುದು. ನಾನಿಲ್ಲಿ ಹುಳಿಗೋಸ್ಕರ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಬೇಡ ಅಂದ್ರೆ ನೀವು ಆಮ್ಚೂರ್ ಪೌಡರ್ ಸೇರಿಸ್ಕೊಳ್ಳಿ. ಚೆನ್ನಾಗಿ 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ಫ್ರೆಂಡ್ಸ್, ಇದೊಂಥರ ಚೆನ್ನಾಗಿ ಅನ್ಸುತ್ತೆ ಚಪಾತಿ ಜೊತೆಗೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾವು ಪೆಪ್ಪರ್ ಚಿಕನ್ ಮಾಡ್ತೀವಲ್ಲ, ಅದೇ ತರ ಅನ್ಸುತ್ತೆ ಇದು ಕೂಡ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಇನ್ನೊಬ್ರಿಗೆ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.